ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಪಂಚರಾಜ್ಯ ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ನಮ್ಮ ಕೇಂದ್ರದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿ ಅವರ ಮಾಡಿದ ಕೆಲಸ ಕಾರ್ಯಗಳನ್ನು ಮೆಚ್ಚಿ ವೆಸ್ಟ್ ಬೆಂಗಾಲ್ದಲ್ಲಿ ಈ ನಮ್ಮನೆ ಭಾರಿ ಜಯ ಸಾಧನೆ ಆಗಿದೆ. ಅದಲ್ಲದೆ ನಮ್ಮ ಇದು ಆಸಾಮದಲ್ಲಿ ಅದಂತೂ ಗೆಲುವು ನಿಶ್ಚಿತ ಇರ್ತದೆ. ಯಾಕಂದ್ರೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿ ಕೆಲಸ ಅಲ್ಲಿ ಆಸಾಮದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಪಾಂಡಿಚೇರಿಯಲ್ಲಿ ಕೂಡ ನಮಗೆ ನಿಶ್ಚಿತವಾಗಿ ಗೆಲುವು ಸಾಧನೆ ಆಗುತ್ತೆ ಅಂತ ಗೊತ್ತಿತ್ತು. ಅದಲ್ಲದೆ ಏನು ಕೇರಳದಲ್ಲಿ ನಾವು ಈಗ 4 ಸೀಟ್ಗಳನ್ನು ಆಚೆ ಬಂದಿದ್ದೀವಿ. ಒಳ್ಳೆಯ ಶುರುವಾತಾಗಿದೆ. ಅಲ್ಲೂ ಕೂಡ ಮುಂದಿನ ಬಾರಿ ಒಳ್ಳೆಯ ರೀತಿ ಅಪೇಕ್ಷೆ ಮಾಡ್ತಾಯಿದ್ದೀವಿ. ಅದಲ್ಲದೆ ನಮ್ಮ ಇದು ತಮಿಳುನಾಡಲ್ಲಿ TVK ಹೊಸ ಪಕ್ಷ, ವಿಜಯ್ ಅಂತ ಹೇಳಿ ಆ್ಯಕ್ಟರ್ ಅವ್ರದ್ದು ಆಡಳಿತ ಪಕ್ಷ, ಅವರು ಕೂಡ ವಿಜಯ ಗಳಿಸಿದ್ದಾರೆ. ಅದಕ್ಕೆ ಇಲ್ಲೂ ಕೂಡ ಕಾಂಗ್ರೆಸ್ದ ಸಾಧನೆ ಕಂಡು ಬಂದಿಲ್ಲ ಅಂತ ಹೇಳಾಗಿತ್ತು. ಸರ್, ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಮತ್ತು ಬಾಗಲಕೋಟೆ ಎಲ್ಲೋ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಯೋಜನೆಗಳು ಈ ಒಂದು ಜಯಕ್ಕೆ ಕಾರಣ ಆಗಿದೆ ವಿಷಯ, ತಮ್ಮ ಸೋಲಿಗೆ ಕಾರಣ ಇಲ್ಲ. ಗ್ಯಾರಂಟಿ ಯೋಜನೆಗಳಂತೂ ಅದಾವೆ, 3 ವರ್ಷ ಆಯಿತು ಅದಾವು. ಕರೆ ಹೆಂಗೆ ಪೂರೈಕೆ ಆಗತ್ತೈತೆ ಅನ್ನೋದು ನಿಮಗೂ ಗೊತ್ತೈತೆ. 6 ತಿಂಗಳಿಗೊಮ್ಮೆ ಇಲೆಕ್ಷನ್ ಅನೌನ್ಸ್ ಆದಮೇಲೆ 2,000 ಹಾಕೋದು, ಅದು ಬಿಟ್ಟರೆ ಮತ್ತೇನು ಸಾಧನೆ ಇಲ್ಲ ಈ ಸರ್ಕಾರದ. ಅದು ಬಿಟ್ಟು ಸ್ವಂತ ಏನು ರೊಕ್ಕ ಹರ್ಷ ಅದರ ಮೇಲೆ ಇವು ನಿರ್ಣಯ ಆಗಿದೆ. ಅದೇ ಪ್ರಬಲವಾದ ಕಾರಣ ಅಂತ ಹೇಳ್ತಾರೆ ಸರ್. ಅಲ್ಲ, ದುಡ್ಡು ಹಂಚಿಕೆ ಮತ್ತು ಒಂದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದಾಗ ಹೆಂಗೆ ಅವರು ಮಿಷನರಿ ಅಂದರೆ ಗೌರ್ಮೆಂಟ್ ಮಿಷನರಿಗಳನ್ನ ಯೂಸ್ ಮಾಡ್ತಾರೆ, ಅದು ತಾವು ನೋಡಿದ್ದೀರಿ. ಅದಕ್ಕೆ ಇಂಥವೆಲ್ಲ ಮಾಡ್ಕೊಂಡ್ಬಿಟ್ಟು ಜಯ ಸಾಧಿಸಿದ್ದಾರೆ. ಅದಕ್ಕೆ ನಾನು ಜಯ ಅನ್ನಲ್ಲ, ಮುಂದಿನ 28ರಲ್ಲಿ ಮತ್ತೆ ಪಕ್ಷ ನಮ್ಮ ಸಂಘಟನೆ ಮಾಡಿ ಮತ್ತೆ ಆ 2 ಸ್ಥಾನದಲ್ಲಿ BJP ಪ್ರಯತ್ನ ಮಾಡ್ತಾರೆ.